ಪಡೆಯಲಿ ಶಾಂತಿ ಮಂತ್ರ. ಸಂಕ್ರಾಂತಿವರೆಗೂ ಕೈ ಪಡೆಯಲಿ ಶಾಂತಿ ಮಂತ್ರ. ಸದ್ಯಕ್ಕೆ ಈ ಪವರ್ ಶೇರಿಂಗ್ ಫೈಟ್ಗೆ ಸ್ವಲ್ಪ ಕಾದರ ವಿರಾಮ ಸಿಕ್ಕಿದೆ. ಸಂಕ್ರಾಂತಿವರೆಗೂ ಕೂಡ ಕೈ ಪಡೆಯಲಿ ಶಾಂತಿ ಮಂತ್ರ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಪವರ್ ಶೇರಿಂಗ್ಗೆ ವರಿಷ್ಠರು ಕದಮ ವಿರಾಮವನ್ನ ಹಾಡಿದ್ದಾರೆ. ಅಧಿಕಾರ ಹಂಚಿಕೆ ಫೈಟ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಸೈಲೆಂಟ್ ಆಗಿ ಹೋಗಿದ್ದಾರೆ. ಇದೇ ವೇಳೆ ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಚರ್ಚೆಯನ್ನು ಕೂಡ ಮಾಡಿದ್ರು. ರಾಹುಲ್ ಆಪ್ತ ಕೆಸಿವಿ ಜೊತೆ ಸಿಎಂ ಚರ್ಚೆ ಸಸ್ಪೆನ್ಸ್ ಆಗಿ ಹೋಗಿದೆ. 2-3 ತಿಂಗಳ ಬಳಿಕ ಕೈ ಪಡೆಯಲಿ ಕ್ರಾಂತಿ ಬಗ್ಗೆ ಮತ್ತೆ ಚರ್ಚೆಗಳು ಕೂಡ ಆಗಬಹುದು. ಈಗ ಸದ್ಯದ ಮಟ್ಟಿಗೆ ಮಾತ್ರ ರಾಜಕೀಯದಲ್ಲಿ ಸ್ವಲ್ಪ ಕುರ್ಚಿ ಕಿತ್ತಾಟಕ್ಕೆ ನಡು ಬ್ರೇಕ್ ಅನ್ನು ಹಾಕಲಾಗಿದೆ. ಕದಮ ವಿರಾಮವನ್ನ ಹಾಡಲಾಗಿದೆ. ಸಂಕ್ರಾಂತಿವರೆಗೂ ಕೂಡ ಕೈ ಪಡೆಯಲಿ ಶಾಂತಿ ಮಂತ್ರ ಕೇಳಿ ಬರುತ್ತೆ. ಅಧಿಕಾರ ಹಂಚಿಕೆ ಫೈಟ್ ನಲ್ಲಿ ಸಿಎಂ ಮತ್ತೆ ಡಿಸಿಎಂ ಸೈಲೆಂಟ್ ಆಗಿ ಹೋಗಿದ್ದಾರೆ. ಇದೇ ವೇಳೆ ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಚರ್ಚೆಗಳು ಕೂಡ ಆಗಿರಬಹುದು ನೋಡಿದ್ರೆ, ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಪಟ್ಟದ ಆಟಕ್ಕೆ ಕೊನೆಯೇ ಇಲ್ಲ ಎನ್ನುವಂತ ಫುಲ್ ಸ್ಟಾಪ್ ಹಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಎಷ್ಟೋ ಸಮಸ್ಯೆಗಳು ತಲೆ ಮೇಲೆ ತಲೆ ಹೋಗುವಂತ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಕ್ಯಾರೆ ಅಂತಿರದೆ ಪಟ್ಟದ ಆಟಕ್ಕೋಸ್ಕರ ಎಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ರು. ಒಂದು ಕಡೆ ಡಿಕೆಶಿ ಬಣ ಆಗಿರ್ಬೋದು, ಸಿದ್ದರಾಮಯ್ಯನ ಬಣ ಇರ್ಬೋದು, ಎಲ್ಲರೂ ಕೂಡ ಒಗ್ಗೂಡೆ ಇಲ್ಲ, ನಮ್ಮ ನಾಯಕರಿಗೆ ಸಿಎಂ ಪಟ್ಟ ಸಿಗಲೇಬೇಕು, ಇಲ್ಲ ಇವರೇ ಮುಂದುವರಿಬೇಕು ಅಂತೇಳಿ ಹೋರಾಟಕ್ಕೆ ಹೇಳಿದ್ರು. ಈಗ ಸಂಕ್ರಾಂತಿವರೆಗೂ ಕೂಡ ಈ ಪಟ್ಟದ ಆಟಕ್ಕೆ ಸ್ವಲ್ಪ ತಾತ್ಕಾಲಿಕ ಬ್ರೇಕ್ ಅನ್ನ ಹಾಕಲಾಗಿದೆ. ಹಾಗಾದ್ರೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಸೈಲೆಂಟ್ ಆಗಿರ್ತಾರ, ಅಥವಾ ಇದು ಹೈಕಮಾಂಡ್ ನಿಂದ ಬಂದಂತಹ ಸೂಚನೆನಾ, ಅಥವಾ 2-3 ತಿಂಗಳ ಬಳಿಕ ಮತ್ತೆ ಕೈ ಪಡೆಯಲಿ ಕ್ರಾಂತಿ ಚರ್ಚೆಗಳು ಶುರು ಆಗ್ಬಹುದಾ? ರಾಹುಲ್ ಆಪ್ತ ಕೆಸಿವಿ ಜೊತೆ ಸಿಎಂ ಚರ್ಚೆಯನ್ನ ಮಾಡಿದ್ರು. ಸಂಕ್ರಾಂತಿವರೆಗೂ ಕೂಡ ಕೈ ಪಡೆಯಲಿ ಶಾಂತಿ ಮಂತ್ರ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಪವರ್ ಶೇರಿಂಗ್ಗೆ ವರಿಷ್ಠರು ಕದಮ ವಿರಾಮವನ್ನ ಹಾಕಿದ್ದಾರೆ, ಅಥವಾ ಸಿಎಂ ಮತ್ತೆ ಡಿಸಿಎಂ ಮತ್ತೆ ಚರ್ಚೆಗಳು ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸಿಎಂ ಮತ್ತೆ ಡಿಸಿಎಂ ಮಧ್ಯೆ ಬಿಕೆ ಹರಿಪ್ರಸಾದ್ ಎಂಟ್ರಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತ್ರ ಹಾಗಾದ್ರೆ ಕೈಯ ಹಿರಿಯ ನಾಯಕ. ಇವರಿಬ್ಬರ ಮಧ್ಯೆ ಈಗ ಬಿಕೆ ಹರಿಪ್ರಸಾದ್ ಅವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತ್ರ ಹಾಗಾದ್ರೆ ಕೈನ ಹಿರಿಯ ನಾಯಕ. ಹಾಗಾದ್ರೆ ಅವರು ಹೇಳಿದ ನಂತರ ಏನಾದ್ರೂ ಸಿಎಂ ಮತ್ತೆ ಡಿಸಿಎಂ ಅವರು ಸೈಲೆಂಟ್ ಆದ್ರೆ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾದ್ರೆ ವರಿಷ್ಠರು ಹೇಳಿದ್ದ ಹೈಕಮಾಂಡ್ ಏನಾದ್ರೂ ಇವರಿಬ್ಬರ ಮಧ್ಯೆ ರಾಜ್ಯ ಸಂಧಾನವನ್ನ ಮಾಡಿಸ್ಬೇಕು ಅಂತ ಹೇಳಿ ಏನಾದ್ರು ಪ್ಲಾನ್ ಅನ್ನ ಮಾಡಿದ್ದ? ಈಗ ನೋಡ್ರಿ, ಹರಿಪ್ರಸಾದ್ ಅವರಿಬ್ಬರು ಮಧ್ಯೆ ಎಂಟ್ರಿ ಕೊಟ್ಟಾಗಿಂದ ಅವರಿಬ್ರು ಏನಾದ್ರು ಸೈಲೆಂಟ್ ಆಗಿದ್ದಾರ? ಹಾಗಾದ್ರೆ ಕೈ ಬೆನ್ನಿಗೆ ನಿಂತಿದ್ದಾರ? ಹಾಗಾದ್ರೆ ಹಿರಿಯ ನಾಯಕ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಶಾಸಕರ ತೀರ್ಮಾನವೇ ಅಂತಿಮ ಅಂತ ಹೇಳಿ ಬೇಚ್ಗೆ ಕೂಡ ಹೇಳಿದ್ದಾರೆ. ಸಂವಿಧಾನದ ಚೌಕಟ್ಟಿನಲ್ಲಿಯೇ ಕೂಡ ಎಲ್ಲವನ್ನೂ ನಡೆಯುತ್ತೆ, ಎಲ್ಲ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಸಿಎಂ ಮತ್ತು ಡಿಸಿಎಂ ಕೂಡ ಅದೇ ಮಾತನ್ನ ಹೇಳಿದ್ರು. ಹೈಕಮಾಂಡ್ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತೇಳಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಕೂಡ. ದೀಪ, ರಾಜಕೀಯದ ಪಟ್ಟದ ಆಟಕ್ಕೆ ಈಗ ಸ್ವಲ್ಪ ಇಲ್ಲೋ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅಂತಲೇ ಅನ್ಸ್ಬೋದು. ಮತ್ತೆ ಸಿಎಂ ಮತ್ತೆ ಡಿಸಿಎಂ ನಡುವೆ ಏನಾದ್ರು ರಾಜ್ಯ ಸಂಧಾನ ಏನಾದ್ರೂ ಆಗಿದೆಯಾ? ಎಲ್ಲಿವರೆಗೂ ಈ ಪಟ್ಟದ ಆಟಕ್ಕೆ ಬ್ರೇಕ್ ಅಂತ ಇರುತ್ತೆ ಅಂತ ಹೇಳಿ ನಿರೀಕ್ಷೆ? ಯಾವಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದನ್ನ ಮಾಡಿದ್ರು ಹೈಕಮಾಂಡ್ ಸೂಚನೆ ಮೇರೆಗೆ, ಅಂದಿನಿಂದಲೂ ಕೂಡ ಇದು ಕೇವಲ ಮೇಲ್ನೋಟಕ್ಕೆ, ಅಂದ್ರೆ ಬಹಿರಂಗವಾಗಿ ನಾವು ಸರಿ ಇದ್ದೇವೆ ಅನ್ನುವಂತಹದನ್ನ ತೋರಿಸ್ತಾ ಹೋಗ್ತು. ಆದ್ರೆ ಒಳಗೊಳಗೆ ಇನ್ನೂ ಈ ಗಲಾಟೆ ಮುಗುದಿಲ್ಲ ಅನ್ನೋದಕ್ಕೆ ನೆನೆಯೂ ಕೂಡ ಮಂಗಳೂರಿನಲ್ಲಿ ಸ್ಪಷ್ಟ ಒಂದಿಷ್ಟು ಚಿತ್ರಣ ಕಾಣಿಸಿದ್ದಂತಹದ್ದು. ಒಂದು ಕಡೆ ಕಾರ್ಯಕರ್ತರು, ಡಿಕೆಶಿ ಬೆಂಬಲಿಗರು ಒಂದು ಕಡೆ ಆದ್ರೆ, ಸಿಎಂ ಬೆಂಬಲಿಗರು ಕೂಡ ಮುಖಾಮುಖಿಯಾಗಿ ಘೋಷಣೆಗಳನ್ನ ಕೂಗೋದ್ರ ಮೂಲಕ ಎಲ್ಲವೂ ಸರಿ ಇಲ್ಲ ಅನ್ನುವಂತಹದನ್ನ ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಮಾಡ್ದಂಗಾಯ್ತು. ಇದರ ಜೊತೆಗೆ ನಿನ್ನೆ ಅಷ್ಟೇ ವೇಣುಗೋಪಾಲ್ ಕೂಡ ರಾಜ್ಯಕ್ಕೆ ಆಗಮಿಸಿದ್ರು. ಮಂಗಳೂರಿನಲ್ಲಿದ್ದಂತಹ ಒಂದು ಕಾರ್ಯಕ್ರಮದಲ್ಲಿ ವೇಣುಗೋಪಾಲ್ ಇದ್ರು, ಅಲ್ಲಿಯೇ ಸಿಎಂ ಕೂಡ ಇದ್ರು, ಜೊತೆಗೆ ಹರಿಪ್ರಸಾದ್ ಕೂಡ ಇದ್ರು. ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ ಎನ್ನುವಂತಹದ್ದು, ಜೊತೆಗೆ ಕೂತು ಊಟೋಪಚಾರವನ್ನು ಕೂಡ ಮಾಡಿದ್ದಾರೆ. ಈ ವೇಳೆ ಒಂದಿಷ್ಟು ರಾಜ್ಯದ ಗೊಂದಲ ವಿಚಾರಗಳ ಕುರಿತಂತೆ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಶಾಸಕರ ಅಂಗಳಕ್ಕೆ ಈ ಒಂದು ಸಿಎಂ ಸ್ಥಾನ ಬದಲಾವಣೆ ಅನ್ನುವಂತಹದ್ದು ಬಂದು ಬೀಳ್ತಿದೆ ಅನ್ನೋದಕ್ಕೆ ನಿನ್ನೆ ಬಿಕೆ ಹರಿಪ್ರಸಾದ್ ಕೊಟ್ಟಂತಹ ಒಂದು ಹೇಳಿಕೆ ಸಾಕ್ಷಿ ಆಗ್ತಾ ಇದೆ. ಸಂವಿಧಾನದ ಚೌಕಟ್ಟಿನಲ್ಲಿ ಹೈಕಮಾಂಡ್ ಏನ್ ಮಾಡ್ಬೇಕೋ ಮಾಡುತ್ತೆ ಅನ್ನುವಂತಹದನ್ನ ಹೇಳಿದಂತಹದ್ದು, ಶಾಸಕರನ್ನ ಬಿಟ್ಟು ಏನೂ ಮಾಡೋದಿಲ್ಲ ಅನ್ನುವಂತಹದನ್ನ ಹೇಳಿದಂಗಿತ್ತು. ಯಾಕಂದ್ರೆ ಶಾಸಕರೇ ಅಂತಿಮ ತೀರ್ಮಾನ, ಹೈಕಮಾಂಡ್ ತೀರ್ಮಾನ ಮಾಡಿದ್ರು ಕೂಡ ಎಷ್ಟು ಜನ ಶಾಸಕರು ಯಾರ ಪರವಾಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಮುಖ್ಯವಾಗುತ್ತೆ. ಹಾಗಾಗಿ ಶಾಸಕರ ತೀರ್ಮಾನವೇ ಅಂತಿಮ ಅನ್ನುವಂತಹ ಅರ್ಥದಲ್ಲಿ ಅವರು ಮಾತನಾಡಿದ್ರು. ಹಾಗಾಗಿ ಯಾವುದೂ ಕೂಡ ಸದ್ಯಕ್ಕೆ ತಾತ್ಕಾಲಿಕ ಅನ್ನುವಂತಹದ್ದು ಇಲ್ಲ. ಮೇಲ್ನೋಟಕ್ಕೆ ಅಧಿವೇಶನಗಳು ಇವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಸದ್ಯಕ್ಕೆ ನಾವು ಎಲ್ಲರೂ ಒಟ್ಟಿಗಿದ್ದೇವೆ ಅನ್ನುವಂತಹದ್ದನ್ನು ಹೇಳ್ತಿದ್ದಾರೆ ಹೊರತು ಅಧಿವೇಶನ ಇಲ್ಲದೆ ಹೋಗಿದ್ರೆ
ಹೈಕಮಾಂಡ್ ಮಟ್ಟದಲ್ಲಿ ಇದು ದೊಡ್ಡ ಮಟ್ಟಿಗೆ ಗೊಂದಲ, ಅಲ್ಲಿ ಒಂದಿಷ್ಟು ವಾತಾವರಣ ಬೇರೆ ರೀತಿಯ ವಾತಾವರಣವನ್ನೇ ಸೃಷ್ಟಿ ಮಾಡ್ತಿತ್ತು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಿರೀಕ್ಷಾ. ಓಕೆ, ಈಗ ಮತ್ತೆ ಸಿಎಂ ಮತ್ತೆ ಡಿಸಿಎಂ ಮತ್ತೆ ಈಗ ಬಿಕೆ ಹರಿಪ್ರಸಾದ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇವರ ಬೆನ್ನಿಗೆ ನಿಂತಿದ್ದಾರಾ ಅಥವಾ ಏನಾದ್ರು ಸಲಹೆಯನ್ನ ಕೊಡ್ತಿದ್ದಾರಾ ಅಥವಾ ಇವರಿಬ್ರು ಸೈಲೆಂಟ್ ಆಗೋದಕ್ಕೆ ಕಾರಣ ಏನಾದ್ರು ಬಿಕೆ ಹರಿಪ್ರಸಾದ್ ಅವರು ಅಥವಾ ಏನು ಸೂಚನೆಗಳನ್ನ ಕೊಟ್ಟಿದ್ದಾರೆ ಸಿಎಂ ಮತ್ತೆ ಡಿಸಿಎಂಗೆ ಅಂತ? ನಿರೀಕ್ಷೆ, ಹರಿಪ್ರಸಾದ್ ಎಐಸಿಸಿ ಮಟ್ಟದಲ್ಲಿ ತೀರಾ ಸಂಪರ್ಕದಲ್ಲಿ, ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿಗೆ ತೀರಾ ಸಂಪರ್ಕದಲ್ಲಿರುವಂತಹ ರಾಜ್ಯ ನಾಯಕ. ಪ್ರಮುಖವಾಗಿ ಈ ಒಂದಿಷ್ಟು ಗೊಂದಲ ಆದ ನಂತರದಲ್ಲಿ ಮೊದಲು ರಾಹುಲ್ ಗಾಂಧಿ ಕರೆಸ್ಕೊಂಡಿದ್ದು ಕೂಡ ಹರಿಪ್ರಸಾದ್ ಅವರನ್ನೇ. ಹರಿಪ್ರಸಾದ್ ಒಂದಿಷ್ಟು ಇದನ್ನ ಬಗೆಹರಿಸಿ ಗೊಂದಲವನ್ನ ತಾತ್ಕಾಲಿಕವಾಗಿ ಅನ್ನುವಂತಹ ಒಂದು ಅಭಿಪ್ರಾಯದ ಮೇರೆಗೆ ಅವರು ಇವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅನ್ನುವಂತಹ ಸೂಚನೆ ಕೊಟ್ಟರು ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿದೆ. ಹೀಗಾಗಿ ನಿನ್ನೆ ವೇಣುಗೋಪಾಲ್ ಬಂದಂತಹ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗಿದೆ. ಅವರೇ ಹೇಳಿದಂತೆ ಸಂವಿಧಾನದ ಚೌಕಟ್ಟು ಅನ್ನುವಂತಹ ಮಾತನ್ನ ಹೇಳಿರೋದ್ರಿಂದ ಸದ್ಯಕ್ಕೆ ಶಾಸಕರ ಬೆಂಬಲ ಅಥವಾ ಶಾಸಕರ ಅಭಿಪ್ರಾಯ ಇಲ್ಲದೆ ಯಾವುದು ಆಗೋದಿಲ್ಲ ಅನ್ನುವಂತಹದ್ದನ್ನು ಸ್ಪಷ್ಟಪಡಿಸಿದಂಗಿದೆ. ಸಿಎಂ ಡಿಸಿಎಂಗೆ ಸೂಚನೆ ಕೊಡುವಂತಹದ್ದು ಹರಿಪ್ರಸಾದ್ ಏನು ಇರ್ಲಿಲ್ಲ. ಅಂದ್ರೆ ಅಹಿಂದ ವರ್ಗವನ್ನ ಮುನ್ನೆಲೆಗೆ ತರಬೇಕು, ಸದ್ಯಕ್ಕೆ ಅಹಿಂದ ವರ್ಗದವರನ್ನ ಕೈ ಬಿಡಬಾರ್ದು ಅನ್ನುವಂತಹ ಒಂದು ಅಭಿಪ್ರಾಯ ಹೊರತುಪಡಿಸಿದ್ರೆ ಅವ್ರು ಏನ್ ಹೇಳ್ಬೇಕೋ ಅದನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸಿ ಅಲ್ಲಿಂದನೇ ಸೂಚನೆ ಕೊಡಿಸುವಂತಹ ಕೆಲಸವನ್ನ ಮಾಡಿದಂಗಿದೆ. ಅದರ ಮುಂದುವರೆದ ಭಾಗವೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿದೆ ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.